ಇವತ್ತು ನಾನು ನಮ್ಮ ಕಾಲೇಜ್ ಬಗ್ಗೆ ಹೇಳ್ತೀನಿ. ನಮ್ಮ ಕಾಲೇಜಲ್ಲಿ ನಾಳೆ ಇಂಟರ್ನಲ್ಸ್ ಇರೋ ಕಾರಣ ನಮ್ಮ ಇಡೀ MBA ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸು ಕಾಲೇಜ್ಗೆ ಬಂದಿರಲಿಲ್ಲ. ಆದ್ರೂ ನಮ್ಮ ಇಡೀ MBA ಡಿಪಾರ್ಟ್ಮೆಂಟ್ ಕಾಲೇಜಿಗೆ ಬಂದಿಲ್ಲ ಅಂದರೆ ಕಾಲೇಜು ಬಿಕೋ ಅನ್ನುತ್ತೆ. ಆದರೆ ನಮ್ಮ ಕ್ಲಾಸವ್ರು ಬಂದಿದ್ವಿ. ಯಾಕೆ ಅಂತೀರಾ? ಬಿಕಾಸ್ ಆಫ್ ಪ್ರೆಸೆಂಟೇಷನ್. ನಮ್ಮ ಸರ್ ಹೇಳಿದರು, ಇವತ್ತು ಪ್ರೆಸೆಂಟೇಷನ್ ಕೊಟ್ಟೋರಿಗೆ ಮಾತ್ರ ಮಾರ್ಕ್ಸು, ಇಂಟರ್ನಲ್ಸ್ ಆದಮೇಲೆ ಯಾರು ಕೊಟ್ಟರು ನಾನು ತೊಗೊಳ್ಳೋದು ಇಲ್ಲ, ಮಾರ್ಕ್ಸ್ ಕೊಡೋದು ಇಲ್ಲ ಅಂತ. ಈ ಪ್ರೆಸೆಂಟೇಷನ್ ಕೊಡೋಕ್ಕೆ ಗ್ರೂಪ್ ಪ್ರೆಸೆಂಟೇಷನು. ಗ್ರೂಪಲ್ಲಿ 5 ಮೆಂಬರ್ಸ್ ಇರ್ತಾರೆ. 5 ಮೆಂಬರ್ಸಲ್ಲಿ ಸ್ವಲ್ಪ ಮೆಂಬರ್ಸ್ ಆಬ್ಸೆಂಟ್ ಆಗಿದ್ದರು. ಇರೋಷ್ಟು ಜನ ಪ್ರೆಸೆಂಟೇಷನ್ ಕೊಟ್ಟರು. ಈ ಗ್ರೂಪ್ ಪ್ರೆಸೆಂಟೇಷನ್ ಕೊಡಬೇಕಾದ್ರೆ ತುಂಬ ತಮಾಷೆ ಕಾಮಿಡಿ ನಡೀತಿತ್ತು. ಬ್ಯಾಕ್ ಬೆಂಚಿಂದ ಟೀಸಿಂಗ್ ನಡೀತಿತ್ತು. ನಂಗೆ ವೀಡಿಯೋ ಮಾಡಬೇಕಾದ್ರೆ ಭಯ ಆಗ್ತಿತ್ತು, ಎಲ್ಲಿ ಸರ್ ಫೋನ್ ಕಿತ್ಕೊಂಡ್ಬಿಡ್ತಾರೋ ಅಂತ. ಪ್ರೆಸೆಂಟೇಷನ್ ಎಲ್ಲ ಮುಗಿಸ್ಕೊಂಡು ನಮ್ಮ ಇಡೀ ಕ್ಲಾಸು ಗ್ರೌಂಡ್ಗೆ ಹೋಗಿತ್ತು. ಇಲ್ಲಿ ಗರ್ಲ್ಸ್ ಟಾಕ್ ಮಾಡ್ತಿದ್ರೆ, ಬಾಯ್ಸ್ ಗೇಮ್ ಆಡ್ತಾಯಿದ್ರು, ಬಾಯ್ಸು ಕ್ರಿಕೆಟ್ ಆಡ್ತಿದ್ರು. ಪ್ರೆಸೆಂಟೇಷನ್ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಟ್ಟು ಇಂಟರ್ನಲ್ಸಿಗೆ ಪ್ರಿಪೇರ್ ಆಗ್ರಪ್ಪ ನಾಳೆಗೆ ಅಂದರೆ ಇಲ್ಲ ಕ್ರಿಕೆಟೇ ಇಂಪಾರ್ಟೆಂಟ್ ಅಂತ ಕ್ರಿಕೆಟ್ ಆಡ್ತಿದ್ರು. ನಮ್ಮ ಗರ್ಲ್ಸ್ ಏನು ಭಾರಿ ಕಮ್ಮಿ ಅಂದ್ಕೋಬೇಡಿ, ಅವರು ಕೂಡ ಟ್ರೂತ್ ಆರ್ ಡೇರ್ ಆಡ್ತಿದ್ರು. ಟ್ರೂತ್ ಆರ್ ಡೇರ್ ಒಂದು ಸ್ವಲ್ಪ ಬೋರ್ ಆಗ್ತಿತ್ತು, ಅದಕ್ಕೆ ಗೇಮ್ನ ನಿಲ್ಲಿಸ್ಬಿಟ್ವಿ. ಯಾಕೆಂದರೆ ಎಲ್ಲರೂ ಟ್ರೂತೇ ತೊಗೋತಾಯಿದ್ರು. ಅದಾದಮೇಲೆ ನಾವು ರೀಲ್ಸ್ ಮಾಡಿದ್ವಿ. ಸುಮಾರು ಟೇಕ್ ನಂತರ ಒಂದು ಫೈನಲ್ ಜಲಕ್ ಇದೆ ನೋಡಿ, ಅದು ಕೂಡ ಕರೆಕ್ಟಾಗಿ ಬರಲಿಲ್ಲ. ಇಷ್ಟವಿಲ್ಲ ಎಂದಾಗ ಹಾಡಬಾರದು, ಪ್ರೀತಿ ಇಲ್ಲ ಎಂದಾಗ ಕೇಳಬಾರದು. ಯಾರ ಮಾತ್ರ ಕೇಳಿ ಪ್ರೀತಿ ಮಾಡಿದೆ ಅಂದುಕೊಂಡ ಹಾಗೆ